ಭಕ್ತಿಗಳನ್ನು ಬಿಟ್ಟು ಭಗವಂತನ ಪ್ರೀತಿ ಅನುಗ್ರಹಗಳನ್ನು ಬಿಟ್ಟರೆ ಇನ್ನೇನನ್ನೂ ಪ್ರಾರ್ಥನೆ ಮಾಡಿಲ್ಲ. ಬೇರೆ ಯಾವ ಲೌಕಿಕವಾದ ಅಪೇಕ್ಷೆಗಳನ್ನಿಟ್ಟುಕೊಂಡು ಪರಮಾತ್ಮನಿಗೆ ಬೇಡಿಲ್ಲ. ಸಾಮಾನ್ಯವಾಗಿ ಬೇಡಿದರೆ ಎನ್ನ ಒಡೆಯನ ಬೇಡುವೆ ಅಂತ ದಾಸರು ಹೇಳಿದ ಹಾಗೆ ಬೇರೆಯವರಿಗೆ ಬೇಡಲೇಬಾರದು, ಬೇಡುವುದಾದರೆ ಪರಮಾತ್ಮನಿಗೆ ಬೇಡಬೇಕು ಅಂತ. ಅಕಾಮ ಸರ್ವಕಾಮೋಮಾ ಮೋಕ್ಷಕಾಮ ಉದಾರಧೀಹಿ ತೀವ್ರೇಣ ಭಕ್ತಿಯೋಗೇನ ಯಜೇತ ಪುರುಷಂ ಪರಂ. ಶ್ರೀಮದ್ಭಾಗವತ ತಿಳಿಸುವಂತೆ ಅಕಾಮಃ ಅನ್ನುವುದಕ್ಕೆ ಒಂದರ್ಥ ಲೌಕಿಕವಾದ ಯಾವ ಕಾಮನೆಗಳೂ ಇಲ್ಲ, ಭೋಗ ಮಾಡಬೇಕು ಅನ್ನುವ ಅಪೇಕ್ಷೆ ಇಲ್ಲ. ಇನ್ನೊಂದರ್ಥ ಯಾದವಾರ್ಯರು ವ್ಯಾಖ್ಯಾನದಲ್ಲಿ ತಿಳಿಸ್ತಾರೆ, ಅಕಾರವಾಚ್ಯನಾದಂತಹ ಪರಮಾತ್ಮ. ಮೊನ್ನೆ ಎಂಬ ಶಬ್ದದ ಅರ್ಥ ತಿಳಿದಿದ್ದೀರಿ. ಗುಣಪೂರ್ಣನಾದ, ನಿರ್ದೋಷನಾದ, ಸರ್ವ ವಿಲಕ್ಷಣನಾದಂತಹ, ಜೀವ ಜಡಗಳಿಂದ ವಿಲಕ್ಷಣನಾದ ಪರಮಾತ್ಮ ಅವನು. ಅಂತಹ ಪರಮಾತ್ಮನ ಅನುಗ್ರಹವನ್ನು, ಪ್ರೀತಿಯನ್ನು ಬಯಸುವ ವ್ಯಕ್ತಿ ಏನು ಬೇಡ, ವಿಷ್ಣು ಪ್ರೀತಿ ಒಂದೇ ಒಂದು ಸಾಕು ಅಂತ ಅಪೇಕ್ಷೆ ಪಡುವವನು ಯಾರೋ ಅಂತಹ ಅಕಾಮನಾದ ವ್ಯಕ್ತಿಯೂ ಕೂಡ ಪರಮಾತ್ಮನನ್ನೇ ಭಜಿಸಬೇಕು. ಸರ್ವಕಾಮ, ಎಲ್ಲ ಬೇಕು ಅಂತ ಅಪೇಕ್ಷೆ ಇದ್ದವರಿದ್ದಾರೆ. ದೇವರ ಅನುಗ್ರಹವೂ ಬೇಕು, ಲೌಕಿಕವಾದಂತಹ ಅನೇಕ ಇಷ್ಟಾರ್ಥಗಳು ಬೇಕು ಅಂತ ಅವರೂ ಭಗವಂತನನ್ನು ಭಜಿಸಬಹುದು. ಮೋಕ್ಷ ಬೇಕು ಅಂತ ಅಪೇಕ್ಷೆ ಇದ್ದರೂ ಭಗವಂತನನ್ನು ಭಜಿಸಬಹುದು ಅಂತ. ಆದರೆ ಇವೆಲ್ಲ ಬೇರೆ ಬೇರೆ ವರ್ಗದವರು. ಸರ್ವಕಾಮ, ಬೇರೆ ಬೇರೆ ಧನ ಬೇಕು, ಮನೆ ಬೇಕು, ಅನ್ನ ಬೇಕು, ವಸ್ತ್ರ ಬೇಕು ಅಂತ ಎಲ್ಲವನ್ನೂ ಬಯಸುವವರಿದ್ದಾರಲ್ಲ, ಇವರು ಸಾಮಾನ್ಯ ಅಧಿಕಾರಿಗಳು. ಬೇರೆಯವರ ಹತ್ರ ಬೇಡೋದಿಲ್ಲ, ದೇವರಿಗೆ ಬೇಡುತ್ತಾರೆ ಎನ್ನುವುದೊಂದು ಒಳ್ಳೆಯ ಗುಣ. ಆದರೆ ಏನನ್ನೂ ಬೇಡದಿರುವವರಿಗಿಂತ ಬೇಡುವವರು ಚಿಕ್ಕವರು. ಸರ್ವಕಾಮ. ಮೋಕ್ಷಕಾಮ, ಲೌಕಿಕವಾದದ್ದೇನು ಬೇಡ, ಮೋಕ್ಷ ಮಾತ್ರ ಬೇಕು. ಮೋಕ್ಷಕ್ಕಾಗಿ ಮೋಕ್ಷ ಬೇಕು, ಸುಖ ಬೇಕು. ಅನಂತ ಕಾಲದವರೆಗೆ ದುಃಖದ ಸಂಪರ್ಕ ಇಲ್ಲದ ಸುಖ ಬೇಕು ಅಂತ ಬಯಸುವವರು ಅವರು ಸ್ವಲ್ಪ ಉತ್ತಮರು. ಅವರಿಗಿಂತ ಉತ್ತಮರಾದವರು ಯಾರು ಅಂದರೆ ಅಕಾಮಃ. ಮೋಕ್ಷವೋ ಮತ್ತೊಂದೋ ಏನಾದರೂ ಭಗವಂತ ಅಕಾಮರು. ಮೋಕ್ಷಕ್ಕಾಗಿ ಮೋಕ್ಷ ಬೇಡ ಅವರಿಗೆ, ವಿಷ್ಣು ಪ್ರೀತಿಗಾಗಿ ಮೋಕ್ಷ ಬೇಕು. ಹಾಗಾಗಿ ವಿಷ್ಣು ಪ್ರೀತಿ ನಕಾಮ್ಯ ಕರ್ಮ ಕೃತ್ತಸ್ಮಾತ್. ಶ್ರೀಮದಾಚಾರ್ಯರ ಈ ಒಂದು ಶಬ್ದಕ್ಕೆ ನಾವು ಅರ್ಥವನ್ನು ತಿಳಿಯುವುದಾದರೆ ನಕಾಮ್ಯ ಕರ್ಮಕೃತ್ ತಸ್ಮಾತ್. ಯಾವ ಕಾಮನೆಗಳು ಭೀಮಸೇನ ದೇವರಿಗೆ ಇರಲಿಲ್ಲ. ಆದರೆ ನ ಕಾಮ್ಯ, ನ ಅಂದರೆ ಪರಮಾತ್ಮ. ಯಾಕೆ ಅಂದರೆ ಯಾಕೆ ಪರಮಾತ್ಮ? ಅದೇ ಕಾರಣಕ್ಕಾಗಿ ನ ಅಂದರೆ ಪರಮಾತ್ಮ. ನ ಅನ್ನುವುದರಿಂದಲೇ ಬಂದದ್ದು ಎಲ್ಲ ಜೀವರಿಂದ ಭಿನ್ನ. ಪರಮಾತ್ಮ ಜೀವನ ನ, ಜಡನ ನ, ದೋಷ ಇದೆ ಆ ದೇವರಲ್ಲಿ ನ, ದೋಷ ವಿರುದ್ಧವಾದ ಗುಣಗಳು ಇವೆ. ಹಾಗಾಗಿ ಯಾವ ಕಾರಣಕ್ಕಾಗಿ ಪರಮಾತ್ಮನನ್ನ ಅಂತ ಹೇಳ್ತೀವೋ ಅದೇ ಕಾರಣಕ್ಕಾಗಿ ಭಗವಂತನ. ಹಾಗಾಗಿ ನ ಕಾಮ್ಯ, ನ ಕಾಮ್ಯ ಸನ್ ಕರ್ಮಕೃತ. ಆ ಪರಮಾತ್ಮನ ಅನುಗ್ರಹ ಒಂದನ್ನು ಕಾಮನೆ ಮಾಡಿ ಕರ್ಮವನ್ನು ಮಾಡುವವರು. ನ ಕಾಮ್ಯ ಕರ್ಮಕೃತ, ಬೇರೆ ಕಾಮನೆಗಳನ್ನು ಮನಸ್ಸಿನಲ್ಲಿಟ್ಟುಕೊಂಡು ಕರ್ಮ ಮಾಡುವವರಲ್ಲ. ಆದರೆ ನ ಕಾಮ್ಯ, ಪರಮಾತ್ಮನ ಅನುಗ್ರಹ ಒಂದನ್ನೇ ಕಾಮ್ಯವನ್ನಾಗಿಟ್ಟುಕೊಂಡು ಅದೇ ಕಾಮಿತಾರ್ಥ ಅಂತನ್ನುಕೊಂಡು ಕರ್ಮವನ್ನು ಮಾಡುವವರು ಭೀಮಸೇನ ದೇವರಾದ್ದರಿಂದ ನ ಕಾಮ್ಯ ಕರ್ಮಕೃತ. ಒಂದೇ ಶಬ್ದ, ನ ಕಾಮ್ಯ ಕರ್ಮಕೃತ್ ತಸ್ಮಾತ್. ಭೀಮಸೇನ ದೇವರು
ಕೇವಲ ವಿಷ್ಣು ಪ್ರೀತಿಗಾಗಿ ಕರ್ಮವನ್ನು ಮಾಡುತ್ತಾ ಇದ್ದರು ಅನ್ನುವುದನ್ನು ನಾವಿಲ್ಲಿ ಅರ್ಥ ಮಾಡಿಕೊಳ್ಳಬೇಕು. ಭೀಮಸೇನ ದೇವರಿಗೆ ಕಾಮ ಇರಲಿಲ್ಲ. ಯಾವುದೇ ವಿಧವಾದಂತಹ ಲೌಕಿಕ ಕಾಮನೆಗಳಿಲ್ಲ. ಭಗವಂತನ ಪ್ರೀತಿಯ ಕಾಮನೆ ಅವಶ್ಯವಾಗಿದೆ, ಬೇರೆ ಯಾವ ಕಾಮನೆಗಳಿಲ್ಲ. ಹಾಗಾಗಿ ಭೀಮಸೇನ ದೇವರು ನ ಕಾಮಿ, ಯಾವ ಕಾಮನೆಗಳು ಅವರಿಗಿಲ್ಲ. ಕಾಮ ಇಲ್ಲ ಅಂತ ಕರ್ಮನೇ ಮಾಡದೆ ಬಿಟ್ಟಿಲ್ಲ. ಸ್ವಲ್ಪ ಗಮನಿಸಿ, ಕೆಲವರು ಇರ್ತಾರೆ, ಏನಪ್ಪ ಯಾಕೆ ಪವಮಾನ ಹೋಮ ಮಾಡಿಸ್ತಾ ಇದ್ದೀರಿ, ಏನು ವಿಶೇಷ? ಏನಿಲ್ಲಪ್ಪ ವಿಷ್ಣು ಪ್ರೀತಿಗಾಗಿ ಅಂತ ಹೇಳುವವರು ಕೆಲವರು. ಇನ್ನು ಕೆಲವರು ಏನು ಎಲ್ಲರೂ ಪವಮಾನ ಹೋಮ ಮಾಡಿಸ್ತಾ ಇದ್ದಾರೆ, ನೀವೇನು ಬಂದಿಲ್ಲ, ನನಗೇನು ಬೇಕೇ ಆಗಿಲ್ಲ, ನಾನು ಯಾಕೆ ಮಾಡಿಸ್ಬೇಕು ಅಂತ. ಗಮನಿಸಿ, ಏನು ಬೇಕಾಗಿಲ್ಲ ಅನ್ನೋದಕ್ಕೆ ಪವಮಾನ ಹೋಮ ಮಾಡೋದೇ ಬಿಟ್ಟ. ಹಾಗಲ್ಲ ಭೀಮಸೇನ ದೇವರು, ಕರ್ಮ ಬಿಟ್ಟವರಲ್ಲ ಅವರು. ಎಲ್ಲ ಕರ್ಮಗಳನ್ನು ಮಾಡುತ್ತಾರೆ, ವೈಕಲ್ಪಿಕ ಕಾಮ್ಯವಾದ ಕರ್ಮಗಳನ್ನೆಲ್ಲ ಮಾಡುತ್ತಾರೆ. ಆದರೆ ಮಾಡೋದನ್ನು ನಿಷ್ಕಾಮವಾಗಿ ಮಾಡುತ್ತಾರೆ, ಅದು ಮಹತ್ವದ್ದು. ನಾನೇನು ಮಾಡೋದೇ ಇಲ್ಲ. ಪ್ರದಕ್ಷಿಣೆ ನಮಸ್ಕಾರ ಹಾಕುವಾಗ ಮನಸ್ಸಿನಲ್ಲಿ ಏನೇನೋ ಇಟ್ಕೊಂಡು ಪ್ರದಕ್ಷಿಣೆ ನಮಸ್ಕಾರ ಹಾಕಬೇಡಪ್ಪ, ನಿಷ್ಕಾಮವಾಗಿ ಹಾಕು ಅಂತ ಗುರುಗಳು ಹೇಳಿದರೆ ಈ ಮಹಾನುಭಾವ ಅಂತಾನೆ ಅಷ್ಟೇ ಯಾಕೆ ಟೆನ್ಷನ್ ಮಾಡ್ಕೋಬೇಕು, ನಾನು ಬರೋದೇ ಇಲ್ಲ ದೇವಸ್ಥಾನಕ್ಕೆ, ನನಗೆ ನೀವು ಬೇಡ, ನಿಮ್ಮ ಉಪದೇಶನೂ ಬೇಡ. ಯಾಕೆಂದರೆ ಬಂದರೆ ಮನಸ್ಸಿನಲ್ಲಿ ಕಾಮನೆ ಇಲ್ಲದೆ ಮಾಡಬೇಕು ಅಂತೀರಿ, ನಾನು ಇನ್ನೂ ಒಂದು ಸ್ಟೆಪ್ ಮುಂದೆ ಹೋಗ್ತೇನೆ, ಬರೋದೇ ಇಲ್ವಲ್ಲ. ಅದು ಉತ್ತಮ ಭಕ್ತರ ಲಕ್ಷಣ ಅಲ್ಲ. ಏನು ಶ್ರೀಮದ್ ಆನಂದ ತೀರ್ಥ ಭಗವತ್ಪಾದಾಚಾರ್ಯರ ಶಬ್ದ ಪ್ರಯೋಗ ನೋಡಿ. ಅವರ ರಸನಾಗ್ರ ರಂಗಮಂಚದಲ್ಲಿ ಸರಸ್ವತಿ ನರ್ತನ ಮಾಡ್ತಾಳೆ. ನ ಕಾಮ್ಯ ಕರ್ಮ ಕೃತ್ ತಸ್ಮಾತ್, ಅದಕ್ಕೂ ಇದೇ ಶಬ್ದದಲ್ಲಿ ಉತ್ತರ ಕೊಡ್ತಾರೆ. ನ ಕಾಮಿ, ಅವರ ಮನಸ್ಸಿನಲ್ಲಿ ಕಾಮ ಇರಲಿಲ್ಲ ಅಂಥೇಳಿ ನ ಅಕರ್ಮಕೃತ, ಕರ್ಮ ಮಾಡದೆ ಬಿಟ್ಟವರಲ್ಲ. ನ ಕಾಮಿ ನ ಅಕರ್ಮಕೃತ, ಕರ್ಮವನ್ನು ಮಾಡ್ತಾ ಇದ್ರು ಆದರೆ ಕಾಮನೆ ಮಾಡ್ತಾ ಇರಲಿಲ್ಲ ಹೊರತು ಕರ್ಮನೂ ಬೇಡ ಕಾಮನೂ ಬೇಡ ಅಂದವರಲ್ಲ. ಆ ನ ಎರಡೂ ಕಡೆ ಹೆಚ್ಕೋಬೇಕು. ನ ಕಾಮಿ ನ ಅಕರ್ಮಕೃತ, ಕರ್ಮವೇ ಮಾಡದೇ ಇದ್ದವರಲ್ಲ, ಕರ್ಮವನ್ನು ಮಾಡು, ಅದು ಬಹಳ ದೊಡ್ಡದು. ಈಗ ನಿಮಗೆ ಉದಾಹರಣೆಗೆ ಹೇಳಬೇಕು ಅಂದರೆ, ಒಂದು ಸ್ವಲ್ಪ ಶೆಕೆ ಜಾಸ್ತಿ ಆಗ್ತಾ ಇದೆ, ಸೊ ಫ್ಯಾನ್ ಹಚ್ಚಿ ಹೋಗಿ ಹಚ್ಚಿ ಬರ್ತಾನೆ. ನನಗೆ ಎಷ್ಟು ದುಡ್ಡು ಕೊಡ್ತೀರಾ ಅಂತೇನು ಕೇಳಲ್ಲ ಪಾಪ, ಅವನು ಹಚ್ಚಿ ಬರ್ತಾನೆ. ನೀವು ಹೋಗಿಬಿಟ್ಟು ಬೆಳಗ್ಗೆಯಿಂದ ರಾತ್ರಿವರೆಗೆ ನೀನು ಇಲ್ಲೇ ಕೂತಿರ್ಬೇಕು ಸ್ವಿಚ್ ಬೋರ್ಡ್ ಕೆಳಗೆ. ನಮ್ಮ ಮನೆಯೊಳಗೆ ಯಾರೇ ಓಡಾಡಲಿ ಬರಲಿ, ಅವ್ರಿಗೇನು ಬೇಕೋ ಅದಕ್ಕೆ ತಕ್ಕ ಹಾಗೆ, ಅವ್ರಿಗೆ ಬೇಕು ಅಂದರೆ ಹಚ್ಚಬೇಕು, ಬೇಡ ಅಂದರೆ ಆರಿಸ್ಬೇಕು. ಇದನ್ನೇ ಮಾಡ್ತಾ ಕೂಡಬೇಕು ಅಂದರೆ ಎಷ್ಟು ಕೊಡ್ತೀರ ಸಂಬಳ ಅಂತ ಕೇಳ್ತಾರೆ. ಒಂದೇನೋ ಉಪಕಾರ ಅಂತ ಮಾಡ್ಬೋದು, ನಿಂದು ಇದೇ ಜಾಬು ಕೂತು ಮಾಡ್ತಾ ಇರೋ ಅಂದರೆ ಯಾರು ಮಾಡ್ತಾರೆ ಹಗಲು ರಾತ್ರಿ? ಹಾಗೆ ಏನೋ ಒಂದೋ ಎರಡೋ ಕರ್ಮ ಮಾಡಿ ಏನು ಅಪೇಕ್ಷೆ ಇಲ್ಲ, ಕೃಷ್ಣಾರ್ಪಣ ಅಂತ ಹೇಳ್ಬೋದು, ನನಗೇನು ಫಲಾಪೇಕ್ಷೆ ಇಲ್ಲ ಅಂತ ಹೇಳ್ಬೋದು. ವಾಯುದೇವರು ಮಾಡುವ ಕರ್ಮಗಳು ಅಂದ್ರೆ ಏನು? ಸಕಲ ವೇದೋಕ್ತ, ಮೊದಲೊಮ್ಮೆ ಕೇಳಿದ್ದೀರಿ ಇದರ ಬಗ್ಗೆ ನೀವು, ಸಕಲ ವೇದೋಕ್ತ ಕರ್ಮಗಳನ್ನು ಮಾಡುತ್ತಾರೆ. ಸರ್ವಕರ್ಮ ಕರ್ತ ರಾಯರು ಹೇಳ್ತಾರೆ ಪ್ರಾತಃ ಸಂಕಲ್ಪ ಗದ್ಯದಲ್ಲಿ. ಎಲ್ಲ ಕರ್ಮಗಳನ್ನು ಮಾಡುತ್ತಾರೆ ಅವರು. ವಿಹಿತವಾದದ್ದು, ನಿಷಿದ್ಧ ಅಂತ ಅರ್ಥ ಅಲ್ಲ, ವಿಹಿತವಾದ ಸಕಲ ಕರ್ಮಗಳನ್ನು ವಾಯುದೇವರು ಮಾಡುತ್ತಾರೆ, ಒಂದಲ್ಲ ಎರಡಲ್ಲ. ಅಂದರೆ ನಾನ್ ಸ್ಟಾಪ್ ಅಂತ ಅರ್ಥ. 24x7 ಅಂತೀರಲ್ಲ, ಆ ತರಹ ಪ್ರತಿ ಕ್ಷಣ ಮಲಗೋದಿಲ್ಲ ಅವರು. ಎಲ್ಲ ಜೀವರು ಮಲಗಿದರೂ ಅವರು ಎಚ್ಚರ ಇರ್ತಾರೆ. ಆ ರೀತಿ 24 ತಾಸು ತಮ್ಮ ಇಡೀ 100 ವರ್ಷದ ಸಮಗ್ರವಾದ ತಮ್ಮ ಜೀವನ, 100 ವರ್ಷ ಅಂದರೆ ನಮ್ಮ ನಿಮ್ಮ ವರ್ಷ ಅಲ್ಲ, ಬ್ರಹ್ಮಮಾನದಿಂದ 100 ವರ್ಷದ ತಮ್ಮ ಸುದೀರ್ಘವಾದಂತಹ ಆಯುಷ್ಯದೊಳಗೆ
ಒಂದನೇ ಕ್ಷಣ ಪರಮಾತ್ಮನ ಸೇವೆಯನ್ನು ಪ್ರಾರಂಭ ಮಾಡಿದವರು ಕೊನೆ ಕ್ಷಣದವರೆಗೆ, ಬ್ರಹ್ಮದೇವರಾದ ಮೇಲೂ ಮತ್ತೆ ಮಾಡೇ ಮಾಡ್ತಾರೆ. ಈ ರೀತಿ ನಿರಂತರ ಕರ್ಮಗಳನ್ನು ಮಾಡಿದರೂ ಒಂದೂ ಫಲದ ಅಪೇಕ್ಷೆ ಪಡೋದಿಲ್ಲ ಅನ್ನೋದು ಬಹಳ ದೊಡ್ಡ ಮಾತು. ಒಂದೆರಡು ಕರ್ಮ ಮಾಡಿದರೆ ಫಲಾಪೇಕ್ಷೆ ಪಡೋದಿಲ್ಲ ಅನ್ನೋದು ದೊಡ್ಡದಲ್ಲ. ಕರ್ಮ ಮಾಡದೇ ಇರೋದಿಲ್ಲ, ಮಾಡ್ತಾರೆ. ಮಾಡೋದು ಒಂದೂ ಎರಡೂ ಅಲ್ಲ, ಅನಂತ ಕರ್ಮಗಳನ್ನು ಮಾಡ್ತಾರೆ. ಆದರೂ ನ ಕಾಮಿ ತಥಾಪಿ ನ ಅಕರ್ಮಕೃತ. ಕರ್ಮಕೃತ ಅಂತ ಹೇಳಿದ್ರೆ ಅಷ್ಟು ಜೋರು ಬರ್ತಿರಲಿಲ್ಲ, ಅದಕ್ಕೆ ದ್ವೌನಯೋ ನ ಅಕರ್ಮಕೃತ, ಕರ್ಮ ಮಾಡದೇ ಇಲ್ಲ, ನಿರಂತರ ಮಾಡ್ತಾರೆ. ಆ ಅತಿಶಯವನ್ನು ತಿಳಿಸೋದಕ್ಕೆ ಎರಡು ಬಾರಿ ಮಾಡೋದಿಲ್ಲ ಅಂತಲ್ಲ, ನಿರಂತರವಾಗಿ ಮಾಡ್ತಾ ಇರ್ತಾರೆ. ಆದರೂ ಫಲಾಪೇಕ್ಷೆ ಪಡೋದಿಲ್ಲ. ದೇವರ ನಮಸ್ಕಾರ ಮಾಡ್ತಾರೆ, ಸ್ತೋತ್ರ ಮಾಡ್ತಾರೆ. ನಹಿ ಹರಿಂ ಸತತಂ ನ ನಮತ್ಯಸೌ ನ ಚ ನ ಪಶ್ಯತಿ ನಾಪಿ ನ ವಂದತೆ. ಇದನ್ನೇ ತೋರಿಸ್ತಾರಲ್ಲಿ. ಒಂದು ಕ್ಷಣನೂ ನಮಸ್ಕಾರ ಮಾಡದೇ ಇಲ್ಲ, ಸ್ತೋತ್ರ ಮಾಡದೇ ಇಲ್ಲ, ಅವರ ಪರಮಾತ್ಮನ ದರ್ಶನವನ್ನು ಮಾಡದೇ ಇಲ್ಲ. ನಿರಂತರ ದರ್ಶನ, ನಿರಂತರ ಸ್ತುತಿ, ನಿರಂತರ ನಮನ, ಹಾಗೂ ವೇದೋಕ್ತ ಸಕಲ ಕರ್ಮಗಳ ಅನುಷ್ಠಾನ, ಇವುಗಳೆಲ್ಲವನ್ನೂ ಮಾಡುತ್ತಾ ಇರುತ್ತಾರೆ. ಆದರೂ ಫಲಾಪೇಕ್ಷೆಯನ್ನು ಇಟ್ಟುಕೊಳ್ಳೋದಿಲ್ಲ ಅನ್ನುವುದು ವಾಯುದೇವರ ಮಹತಿ, ಅದು ಅವರ ಗರಿಮೆ. ಇದನ್ನು ಸೂಚನೆ ಮಾಡುವಂತೆ ನ ಕಾಮ್ಯ ಕರ್ಮ ಕೃತ್ತಸ್ಮಾತ್ ನಾಯಾಚದ್ದೇವ ಮಾನುಷಾನ್ ಎಂಬುದಾಗಿ ತಿಳಿಸಿಕೊಡುತ್ತಾರೆ ಶ್ರೀಮದಾನಂದ ತೀರ್ಥ ಭಗವತ್ಪಾದಾಚಾರ್ಯರು. ಎರಡನೆಯದಾಗಿ ನಾಯಾಚದ್ದೇವ ಮಾನುಷಾನ್, ದೇವತೆಗಳು ಮನುಷ್ಯರು ಯಾರಿಗೂ ಯಾಚನೆ ಮಾಡೋದಿಲ್ಲ, ಯಾರಿಗೂ ಯಾಚನೆ ಮಾಡೋದಿಲ್ಲ. ಅದಕ್ಕಾಗಿಯೇ ಅವರು ಅಸ್ತ್ರಗಳ ಪ್ರಯೋಗ ಮಾಡೋದಿಲ್ಲ ಅಂತ ಹಿಂದೆ ಹೇಳಿದರು. ಅಸ್ತ್ರಗಳ ಪ್ರಯೋಗ ಮಾಡಿದರೆ ದೇವತೆಗಳಿಗೆ ಬೇಡಬೇಕಾಗತ್ತೆ ಅಂತ ಅಸ್ತ್ರಗಳ ಪ್ರಯೋಗನೂ ಮಾಡೋದಿಲ್ಲ. ಇನ್ಯಾವ ಕಾರಣಕ್ಕಾಗಿಯೂ ಯಾವ ದೇವತೆಗಳಿಗೂ ಯಾಚನೆ ಮಾಡುವವರಲ್ಲ. ನ ಹರಿಶ್ಚಾರ್ಥಿತಸ್ತೇನ ಕದಾಚಿತ್ ಕಾಮಲಿಪ್ಸಯ. ದೇವತೆಗಳಿಗೆ ಮನುಷ್ಯರಿಗೆ ಯಾಚನೆ ಮಾಡೋದಿಲ್ಲ ಅಂದರೆ ದೇವತೆಗಳನ್ನು ಕುರಿತು ಮನುಷ್ಯರನ್ನು ಕುರಿತು ಯಜ್ಞಯಾಗಾದಿಗಳನ್ನು ಕರ್ಮಗಳನ್ನು ಮಾಡಿ ಯಾಚನೆ ಮಾಡೋದಿಲ್ವಾ? ಇದೀಗ ಹೇಳಿದಿರಲ್ಲ, ಭೀಮಸೇನ ದೇವರು ಯಾಚನೆ ಮಾಡೋದಿಲ್ಲ. ಯಾಚನೆ ಮಾಡೋದಿಲ್ಲ ಅಂದರೆ ಕರ್ಮನೇ ಬಿಟ್ಟು ಬಿಡ್ತಾರಾ? ಇಲ್ಲ, ಕರ್ಮಗಳನ್ನು ಮಾಡ್ತಾರೆ, ಆದರೆ ಯಾಚನೆ ಮಾಡೋದಿಲ್ಲ ಅಂತ. ದೇವರ ವಿಷಯದಲ್ಲಿ ಸರಿ. ಹೀಗೆ ಬೇರೆಯವರಿದ್ದರೆ ಇಂದ್ರಾದಿ ದೇವತೆಗಳು ಅವರ ಪ್ರೀತಿಗಾಗಿ ಕರ್ಮಗಳನ್ನು ಮಾಡಿ ಅವರಿಂದ ಯಾಚನೆ ಮಾಡೋದಿಲ್ಲ ಅಂತ ಅರ್ಥನ ಅದಕ್ಕೆ? ಅಲ್ಲ, ಬೇರೆಯವರ ಪ್ರೀತಿಗಾಗಿ ಅವರ ಕರ್ಮ ಮಾಡೋದೇ ಇಲ್ಲ. ಲಕ್ಷ್ಮೀನಾರಾಯಣರ ಪ್ರೀತಿಗಾಗಿ ಮಾತ್ರ ಮಾಡೋದು. ಇನ್ನುಳಿದವರೆಲ್ಲ ಅವರಿಗಿಂತಲೂ ಚಿಕ್ಕವರೇ. ಅಂತಹ ಗರುಡಶೇಷಾದಿ ದೇವತೆಗಳ, ಇಂದ್ರಾದಿ ದೇವತೆಗಳ ಪ್ರೀತಿಗಾಗಿ ಅಥವಾ ಋಷಿಮುನಿಗಳ ಪ್ರೀತಿಗಾಗಿ, ಮನುಷ್ಯರ ಪ್ರೀತಿಗಾಗಿ, ಅರ್ಥಾತ್ ಅವರ ಅನುಗ್ರಹಕ್ಕಾಗಿ ಅಂತ ಅರ್ಥ. ಪ್ರೀತಿಗಾಗಿ ಅಂದರೆ ಅವರ ಉದ್ಧಾರಕ್ಕಾಗಿ ಕರ್ಮ ಮಾಡುತ್ತಾರೆ, ಅದು ಬೇರೆ. ಅವರ ಅನುಗ್ರಹಕ್ಕೋಸ್ಕರ ಸರ್ವಥಾ ಕರ್ಮವನ್ನು ಮಾಡೋದಿಲ್ಲ. ಕೇವಲ ವಿಷ್ಣುವಿನ ಅನುಗ್ರಹಕ್ಕಾಗಿ ಮಾತ್ರ ಅವರು ಕರ್ಮ ಮಾಡುವವರು. ಲಕ್ಷ್ಮೀದೇವಿಯ ಅನುಗ್ರಹಕ್ಕಾಗಿ, ಲಕ್ಷ್ಮೀ ಸಮೇತನಾದ ನಾರಾಯಣನ ಅನುಗ್ರಹಕ್ಕಾಗಿ ಕರ್ಮವನ್ನು ಮಾಡುವವರು ಮಾತ್ರ. ಹೀಗಾಗಿ ಬೇರೆ ದೇವತೆಗಳ, ಬೇರೆ ಮನುಷ್ಯರ ಅನುಗ್ರಹಕ್ಕಾಗಿ ಕರ್ಮ ಮಾಡೋ ಪ್ರಸಕ್ತಿನೇ ಇಲ್ಲ ಅಂದಮೇಲೆ ಅವರಿಂದ ಪ್ರಾರ್ಥನೆ ಮಾಡುವುದು ದೂರತೋಪಾಸ್ತಿ. ಅಂತಹ ಉನ್ನತ ಸ್ಥಾನದಲ್ಲಿ ನಮ್ಮ ಹನುಮಂತ ದೇವರು, ಭೀಮಸೇನ ದೇವರಿದ್ದಾರೆ ಎಂಬುದಾಗಿ ತಿಳಿಯಬೇಕು. ಅದನ್ನು ಶ್ರೀಮದಾಚಾರ್ಯರು ಈ ಶಬ್ದದಿಂದ ತಿಳಿಸ್ತಾರೆ. ನಕಾಮ್ಯ ಕರ್ಮ ಕೃತ್ ತಸ್ಮಾ. ನಕಾಮ್ಯ ಕರ್ಮ ಕೃತ ಅಂತ. ಆ ಪರಮಾತ್ಮ ಎಂಥವನು? ಪರಮಾತ್ಮನಿಗೇನಾದರೂ ಅಪೇಕ್ಷೆ ಇದೆಯಾ ಹೊಸದಾಗಿ ಪಡೆಯಬೇಕು ಅಂತ? ಅದು ಬೇಕು ಇದು ಬೇಕು ಅಂತ ಯಾರಿಗೆ ಅಪೇಕ್ಷೆ? ಯಾರಿಗೆ ಇಲ್ಲ ಅವರು ಬಯಸಬೇಕು. ನಿತ್ಯ ತೃಪ್ತ, ಪರಿಪೂರ್ಣ. ಹಾಗಾಗಿ ಪರಮಾತ್ಮನಿಗೆ ಇನ್ನೇನು ಹೊಸದಾಗಿ ಪಡೆಯಬೇಕೆಂಬ ಕಾಮ ಇಲ್ಲ. ಭಕ್ತರನ್ನು ಉದ್ಧಾರ ಮಾಡಬೇಕು ಅಂತ ಕಾಮನೆ ಇದೆ, ಜಗತ್ತಿನ ಸೃಷ್ಟಿ ಮಾಡಬೇಕು ಅಂತ ಇಚ್ಛೆ ಇದೆ, ಅದು ಬೇರೆ. ಆದರೆ ತನ್ನಲ್ಲಿ ಇಲ್ಲದೇ ಇದ್ದದ್ದನ್ನು ತಾನು ಹೊಸದಾಗಿ ಪಡೆಯಬೇಕು ಅಂತ ಇಲ್ಲ. ನಾನವಾಪ್ತಂ ಅವಾಪ್ತವ್ಯಂ.
ಎಲ್ಲವೂ ಇದೆ ಪರಮಾತ್ಮನಲ್ಲಿ. ಹಾಗಾಗಿ ಪರಮಾತ್ಮ ಏನಾದ? ನ ಕಾಮಿ ನ ಕಾಮಃ. ಅಪ್ರಾಪ್ತವಾದದ್ದನ್ನು ಹೊಂದಬೇಕೆಂಬ ಕಾಮ ದೇವರಿಗೆ ಇಲ್ಲ, ಆ ಪರಮಾತ್ಮನಿಗೆ ನಕಾಮಿ ಅಂತಾರೆ. ಮತ್ತೆಂಥವನು ಪರಮಾತ್ಮ? ನಿರ್ದೋಷನಾದ ಗುಣಪೂರ್ಣನಾದ ಪರಮಾತ್ಮ. ನಕಾಮ್ಯ ಅಂದರೆ ಸಾಕ್ಷಾತ್ ವಿಷ್ಣು. ನಕಾಮಿ ಚಾಸೌ ಅಶ್ಚ ನಕಾಮ್ಯ. ಪರಮಾತ್ಮನಿಗೆ ಯಾವ ಕಾಮ ಇಲ್ಲ. ನ ಕಾಮಿ ಅಹ ಅಕಾರವಾಚ್ಯನಾದ ಗುಣಪೂರ್ಣನಾದ ನಿರ್ದೋಷನಾದ ಪರಮಾತ್ಮ. ವಾಯುದೇವರು ಕರ್ಮ ಮಾಡೋದಾದರೆ ಯಾರ ಕರ್ಮ ಮಾಡ್ತಾರೆ? ನಕಾಮ್ಯ ಕರ್ಮಕರ್ತ. ವಿಷ್ಣು ಪ್ರೀತಿಗಾಗಿ ಮಾತ್ರ ಕರ್ಮ ಮಾಡ್ತಾರೆ ಅಂದಮೇಲೆ ಬೇರೆಯವರ ಹತ್ರ ಬೇಡೋ ಪ್ರಶ್ನೆಯಲ್ಲಿ ಬರುತ್ತದೆ. ತಸ್ಮಾತ್ ನಾಯಾಚತ್ ದೇವಮಾನುಷಾನ್. ಯಾಕೆ ಅಂದರೆ ಕೇವಲ ನಕಾಮ್ಯನ ಪರಮಾತ್ಮನ ಕರ್ಮಗಳನ್ನು ಮಾತ್ರ ಮಾಡುವವರು. ಯಾಕೆ ಅಂದರೆ ಉಳಿದವರೆಲ್ಲರೂ ಇವರಿಗಿಂತಲೂ ಚಿಕ್ಕವರೇ. ಅವರೆಲ್ಲ ಯಾರು ಉಳಿದವರು? ಕಾಮಿಗಳು. ಕಾಮಿಗಳು ಅಂದರೆ ವಾಯುದೇವರಿಗಿಂತ ಚಿಕ್ಕವರು ಅಂತ ಅರ್ಥ. ದೇವರೊಬ್ಬನೇ ಇವರಿಗಿಂತ ದೊಡ್ಡವ. ಯಾಕೆ? ಕ ಅಂದರೆ ಬ್ರಹ್ಮದೇವರು, ಅಮ ಅಂದರೆ ವಾಯುದೇವರು. ಛಾಂದೋಗ್ಯೋಪನಿಷತ್ತು ಹೇಳುತ್ತದೆ ಅಮೋ ವಾಯು. ಸಾ ಅಂದರೆ ಭಾರತಿ, ಅಮ ಅಂದರೆ ವಾಯುದೇವರು. ಅವರಿಬ್ಬರ ಅರ್ಧನಾರೀನರ ರೂಪಕ್ಕೆ ಸಾಮ ಅಂತ ಛಾಂದೋಗ್ಯೋಪನಿಷತ್ತು ಹೇಳುತ್ತದೆ. ಹಾಗಾಗಿ ಅಮ ಅಂದರೆ ವಾಯುದೇವರು. ಕಶ್ಚ ಅಮಶ್ಚ ಕಾಮೌ. ಬ್ರಹ್ಮದೇವರು ವಾಯುದೇವರು. ಕಾಮೌ ಸ್ತಃ ನಿಯಾಮಕತೆಯ ಅಸ್ಯ ಇತಿ ಕಾಮಿ. ಬ್ರಹ್ಮದೇವರು ಹಾಗೂ ವಾಯುದೇವರು ಯಾರಿಗೆ ನಿಯಾಮಕರಾಗಿದ್ದಾರೋ ಅವರೆಲ್ಲ ಕಾಮಿಗಳು, ಗರುಡಶೇಷ ರುದ್ರಾದಿಗಳು. ನ ಕಾಮಿ, ಇವರ ಅಧೀನನಲ್ಲ, ಇವರಿಗಿಂತಲೂ ಮೇಲಿನವ ಅಂದರೆ ಸಾಕ್ಷಾತ್ ಪರಮಾತ್ಮ ಒಬ್ಬನೇ. ನಕಾಮಿ ಚಾಸೌ ಅಶ್ಚ ನಕಾಮ್ಯ. ವಾಯುದೇವರಿಗೂ ಬ್ರಹ್ಮದೇವರಿಗೂ ನಿಯಾಮಕನಾಗಿದ್ದವನೇ ಹೊರತು ಅವರಿಂದ ನಿಯಮ್ಯನಾಗಿ ಇಲ್ಲದೇ ಇದ್ದ ಪರಮಾತ್ಮ ಇದ್ದಾನಲ್ಲ, ಅವನೊಬ್ಬನ ಪ್ರೀತಿಗಾಗಿ ಮಾತ್ರ ಕರ್ಮಕರ್ತ. ಹೀಗಾಗಿ ನಾಯಾಚದ್ದೇವ ಮಾನುಷಾನ್. ತಮಗಿಂತಲೂ ಚಿಕ್ಕವರಿಗೆ ಅವರೇನು ಕೈ ಚಾಚಲಿಕ್ಕೆ ಹೋಗಲಿಲ್ಲ ಅನ್ನುವ ಅರ್ಥದಲ್ಲಿ ಶ್ರೀಮದಾಚಾರ್ಯರು ಅಷ್ಟು ಸೊಗಸಾಗಿ ಶಬ್ದಗಳನ್ನು ಪ್ರಯೋಗ ಮಾಡ್ತಾರೆ. ನಕಾಮ್ಯ ಕರ್ಮಕೃತ್ ತಸ್ಮಾತ್ ನಾಯಾಚದ್ ದೇವಮಾನುಷಾನ್ ನ ಹರಿಶ್ಚಾರ್ಥಿತಸ್ತೇನ ಕದಾಚಿತ್ ಕಾಮಲಿಪ್ಸಯ. ಇಷ್ಟೆಲ್ಲ ಹೇಳ್ತಿರಲ್ಲ, ಭೀಮಸೇನ ದೇವರು ಏಕಚಕ್ರ ನಗರದಲ್ಲಿರುವಾಗ ಭಿಕ್ಷೆಯನ್ನು ಬೇಡಿದ್ದಾರಲ್ಲ. ಶ್ರೀಮದ್ ಆಚಾರ್ಯರು ಯಾವ ಶೈಲಿಯಲ್ಲಿ ಮಹಾಭಾರತ ತಾತ್ಪರ್ಯ ನಿರ್ಣಯವನ್ನು ಬರೆದಿದ್ದಾರೆ ನೋಡಿ. ಸುಮ್ಮನೆ ಹೇಳ್ತಾ ಹೋಗಿಲ್ಲ, ಅದರ ಮೇಲೆ ಪ್ರಶ್ನೆ ಬಂದರೆ ಅದಕ್ಕೆ ಉತ್ತರವನ್ನು ಕೊಡ್ತಾರೆ. ಭೀಮಸೇನ ದೇವರು ಯಾವ ಮನುಷ್ಯರಿಗೂ ಕೈ ಚಾಚಿ ಬೇಡಿಲ್ಲ ಅಂತ ಅಂತೀರಲ್ವಾ? ಭಿಕ್ಷೆ ಬೇಡಿದರೆ ಕೈ ಚಾಚಿ ಬೇಡೋದೇ ಅಲ್ವಾ ಅದು? ಏಕಚಕ್ರ ನಗರದಲ್ಲಿದ್ದರು. ಅರಗಿನ ಮನೆಯಲ್ಲಿ ಸುಡುವ ಪ್ರಯತ್ನ ಮಾಡಿದ ದುರ್ಯೋಧನ ಪುರೋಚನನನ್ನಿಟ್ಟುಕೊಂಡು ದುರಾಲೋಚನೆಯಿಂದ ಅವರನ್ನು ಸಂಹಾರ ಮಾಡಬೇಕು ಅಂತ ನೋಡಿದ. ಅದಾಗಲಿಲ್ಲ. ಅರಗಿನ ಮನೆಯಿಂದ ಪಾರಾಗಿ ಹೊರಗೆ ಬಂದರು. ಏಕಚಕ್ರ ನಗರದಲ್ಲಿದ್ದರು. ಅಲ್ಲಿ ನಿತ್ಯದಲ್ಲಿ ಬ್ರಾಹ್ಮಣ ವೇಷದಲ್ಲಿದ್ದು ಭಿಕ್ಷೆಯನ್ನು ಬೇಡಿ ಊಟ ಮಾಡಬೇಕು. ಆಗ ಭೀಮಸೇನ ದೇವರು ಭಿಕ್ಷೆಗೆ ಹೋಗ್ತಾ ಇದ್ದರು. ಹಾಗಾಗಿ ಆಮೇಲೆ ನೀವು ಹೋಗುವುದು ಬೇಡ, ನೀವು ಮನೆಯಲ್ಲೇ ಇರಿ, ನಾವು ತರ್ತೇವೆ ಅಂತ ಯುಧಿಷ್ಠಿರಾದಿಗಳು ಹೇಳಿದರು. ಅದು ಮುಂದೆ. ಆದರೆ ಭೀಮಸೇನ ದೇವರು ಭಿಕ್ಷೆಯನ್ನು ಬೇಡಿದ್ದಾರೆ. ಪರಮಾತ್ಮನನ್ನು ಬಿಟ್ಟು ಅಲ್ಲಿರುವ ಸಾಮಾನ್ಯ ಮಾನವರಿಗೆ ಮನೆ ಮನೆಗೆ ಹೋಗಿ ಅನ್ನ ಕೊಡಿ, ಭಿಕ್ಷೆ ಹಾಕಿ ಅಂತ ಕೇಳಿದರೆ ಮತ್ತಿದು ಅವರ ದೊಡ್ಡ ಸ್ಥಿತಿಗೆ ಧಕ್ಕೆ ಬಂದಂತೆ ಅಲ್ವೋ? ನಿಷ್ಕಾಮ ಕರ್ಮಗಳನ್ನು ಮಾಡಬೇಕು ಅಂದರೆ, ಇನ್ನೊಬ್ಬರಿಗೆ ಬೇಡಲೇಬಾರದು ಅಂದರೆ ಇದೆಲ್ಲ ಯಾಕೆ ಮಾಡಿದರು ಅಂತ ಅದಕ್ಕೆ ನಿರ್ಣಯವನ್ನು ಹೇಳ್ತಾರೆ ಆಚಾರ್ಯರು. ಭಿಕ್ಷಾ ಮಠಂಶ್ಚ ಹುಂಕಾರಾತ್ ಕರವದ್ ವೈಶ್ಯತೋಗ್ರಹೀತ್. ಸರಿಯಾಗಿ ತಿಳಿದುಕೊಳ್ಳಿ, ಯಾಚನೆ ಮಾಡಬಾರದು ಅಂತ, ಬೇಡಬಾರದು. ಅಧಿಕಾರದಿಂದ ತೆಗೆದುಕೊಳ್ಳುವುದು ಬೇರೆ. ಅದಕ್ಕೆ ನಿತ್ಯದಲ್ಲಿ ನೀವು ಕೇಳ್ತೀರಿ, ಟೀಕಾಕೃತ್ಪಾದರು ರಚನೆ ಮಾಡಿದ ಶ್ಲೋಕ, ಧರ್ಮ ವಿಜ್ಞಾನ ವೈರಾಗ್ಯ ಪರಮೈಶ್ವರ್ಯ ಶಾಲಿನಃ. ಪರಮೈಶ್ವರ್ಯ ಅಧಿಕಾರ ಇದೆ ಅವರಿಗೆ. ತಮ್ಮ ಅಧಿಕಾರದಿಂದ ಕೊಡು ಅಂತ ಆಜ್ಞೆಯನ್ನು ಮಾಡಿ ಕೇಳಿ ತೆಗೆದುಕೊಳ್ಳುವುದು ಬೇರೆ.
ಬೇಡೋದು ಬೇರೆ, ಯಾಚನೆ ಬೇರೆ. ಯಾಚನೆ ಅಲ್ಲ ಅದು. ವ್ಯಾಪಾರ ಮಾಡುವ ವೈಶ್ಯರು ರಾಜ್ಯವನ್ನು ಆಳುವ ರಾಜರಿಗೆ, ಕ್ಷತ್ರಿಯರಿಗೆ ಟ್ಯಾಕ್ಸ್ ಕೊಡಬೇಕು. ತಾವೇನು ವ್ಯಾಪಾರ ಮಾಡ್ತಾರೋ ಆ ವ್ಯಾಪಾರದೊಳಗಿನ ಒಂದು ಭಾಗವನ್ನು ಟ್ಯಾಕ್ಸ್ ಕೊಡಬೇಕಲ್ಲ. ಅದೇನು ಯಾಚನೆ ಅಂತಾರ? ಅದು ಯಾಚನೆ ಅಲ್ಲ, ರಾಜರ ಅಧಿಕಾರ ಅದು, ರಾಜರ ನಿಯಮ. ತನ್ನ ದೇಶದಲ್ಲಿ ಯಾರೇ ವೈಶ್ಯರು ವ್ಯಾಪಾರವನ್ನು ಮಾಡಿದರೆ, ಬಿಸಿನೆಸ್ ಮಾಡಿದರೆ ಏನು ಪ್ರಾಫಿಟ್ ಬರುತ್ತೆ ಅದರಲ್ಲಿ ಇಷ್ಟು ಟ್ಯಾಕ್ಸ್ ಕಟ್ಟಬೇಕು ಅವರು. ಇವತ್ತು ಸರ್ಕಾರದಲ್ಲಿಯೂ ಇದೆ, ಪ್ರಾಚೀನ ಕಾಲದ ರಾಜರ ಪರಂಪರೆಯಲ್ಲಿಯೂ ಅದಿತ್ತು. ಆ ರೀತಿಯಲ್ಲಿ ಆ ಊರಿನೊಳಗಿರುವಂತಹ ವೈಶ್ಯರು ಯಾರಿದ್ರೋ, ಏಕಚಕ್ರ ನಗರದೊಳಗಿರುವ ವೈಶ್ಯರು ಯಾರಿದ್ರೋ ಅವರಿಂದ ಇವರು ಭಿಕ್ಷೆಯನ್ನು ತೆಗೆದುಕೊಂಡು ಬರ್ತಾ ಇದ್ರು. ತೆಗೆದುಕೊಂಡು ಬರೋದು ಹೇಗೆ ಬರ್ತಿದ್ರು ಅಂದರೆ, ತಾವು ಕ್ಷತ್ರಿಯರು, ವೇಷಬ್ರಾಹ್ಮಣರದಿತ್ತು, ಆದರೆ ಸ್ವತಃ ಕ್ಷತ್ರಿಯರು, ಅವರು ವೈಶ್ಯರು, ಅವರಿಂದ ಟ್ಯಾಕ್ಸ್ ತೆಗೆದುಕೊಂಡು ಹಾಗೆ ತೆಗೆದುಕೊಂಡು ಬರ್ತಿದ್ರು. ಅಲ್ಲ, ಟ್ಯಾಕ್ಸ್ ತೆಗೆದುಕೊಳ್ಬೇಕು ಅಂದರೆ ಅಧಿಕಾರದಿಂದ ತೆಗೆದುಕೊಳ್ಬೇಕು, ಗದ್ದರಿಸಿ. ಯಾಕೆ ಬೇಡಬೇಕು ಅಂತ ಬೇಡತಾನೇ ಇರಲಿಲ್ಲ ಭೀಮಸೇನ ದೇವರು. ಹುಂಕಾರವನ್ನು ಮಾಡ್ತಾ ಇದ್ರಂತೆ. ಜೋರಾಗಿ ಹುಂಕಾರವನ್ನು ಮಾಡಿದರೆ ಮನೆಯೊಳಗಿದ್ದವರೆಲ್ಲ ನಡಗಬೇಕು, ಮನೆ ಬೀಳೋ ಹಾಗೆ, ಅಷ್ಟು ಭಯ. ಓಡಿ ಬಂದು ಭಿಕ್ಷೆಯನ್ನು ಹಾಕ್ತಿದ್ರು. ಕರವತ್, ಅದಕ್ಕೆ ವ್ಯಾಖ್ಯಾನಕಾರರು ಬರೀತಾರೆ, ವೈಶ್ಯರಿಂದ ಕರ ತೆಗೆದುಕೊಂಡಂತೆ, ಇಷ್ಟೇ ಅಲ್ಲ, ವೈಶ್ಯರಿಂದ ಕರ ತೆಗೆದುಕೊಂಡಂತೆ ವೈಶ್ಯರಿಂದಲೇ ಭಿಕ್ಷೆಯನ್ನು ಸ್ವೀಕಾರ ಮಾಡ್ತಾ ಇದ್ರು ಅಂತ. ಯಾಕಂದರೆ ಹುಂಕಾರವನ್ನು ಮಾಡಿ ಹೆದರಿಸಿ ಬೆದರಿಸಿ ಅಲ್ಲಿರುವಂತಹ ಬ್ರಾಹ್ಮಣರಿಗೆ, ಅಧ್ಯಯನ ಮಾಡುವವರಿಗೆ ತಿರಸ್ಕಾರವನ್ನೂ ಮಾಡ್ತಾ ಇರಲಿಲ್ಲ, ಅವರ ಹತ್ರ ಹೋಗ್ತಾನೇ ಇರಲಿಲ್ಲ. ಬೇಕಾದದ್ದು ಅಂತ ಆ ದೃಷ್ಟಿಯಲ್ಲಿ ಅವರು ಸ್ವೀಕಾರ ಮಾಡಿದ್ದಾರೆ ಅಂತ. ಕರವದ್ವೈಶ್ಯತೋ ಗ್ರಹೀತ್. ಹುಂಕಾರ ಯಾಕೆ? ಶ್ರೀಮದ್ ಆನಂದ ತೀರ್ಥ ಭಗವತ್ಪಾದಾಚಾರ್ಯರು ಮಹಾಭಾರತ ತಾತ್ಪರ್ಯ ನಿರ್ಣಯದಲ್ಲಿ ತಾವು ಹೇಳಿದ ಉಪಕ್ರಮಾಧಿಕರಣದಲ್ಲಿ ಹುತಮಸ್ಮಿನ್ ಹುಂ ಹಿ ಹುತಮಸ್ಮಿನ್ ಜಗದ್ಯತಃ. ಇಡೀ ಜಗತ್ತನ್ನು ಪರಮಾತ್ಮ ತಾನು ತನ್ನಲ್ಲಿ, ಜಗತ್ತು ಪ್ರಳಯ ಕಾಲದಲ್ಲಿ ಭಗವಂತನ ಉದರದಲ್ಲಿ ಸೇರತ್ತೆ. ಕಾಲದಲ್ಲಿ ಕುಕ್ಷಿಗಂ ಯಸ್ಯ ವಿಶ್ವಂ ಸದಾ ಅಜಾದಿಕಂ, ಇಡೀ ಜಗತ್ತನ್ನೇ ಪರಮಾತ್ಮ ತನ್ನಲ್ಲಿ ತಾನೇ ಹೋಮ ಮಾಡಿಕೊಳ್ತಾನೆ. ಇಡೀ ಜಗತ್ತನ್ನೇ ತನ್ನಲ್ಲೇ ಹಾಕಿಕೊಳ್ತಾನೆ. ಅದೊಂದು ದೊಡ್ಡ ಹೋಮ. ಆ ಜಗತ್ತಿನ ಹೋಮವನ್ನ ದೇವರು ಇದು ಶ್ರೀಮದಾಚಾರ್ಯರು ಹೇಳಿದ ಅರ್ಥ. ಹಾಗಾಗಿ ಭೀಮಸೇನ ದೇವರು ತಾನೇ ಹೊರತು ಈ ವೈಶ್ಯರಲ್ಲ, ಈ ಊರಿನ ಜನ ಅಲ್ಲ. ಏಕಚಕ್ರ ನಗರದ ಜನ ಅಲ್ಲ, ಏಕೈಕ ಚಕ್ರಧಾರಿಯಾದ ಭಗವಂತ ಇದ್ದಾನಲ್ಲ, ಅವನು ನನ್ನ ಉದರದಲ್ಲಿ ಅನ್ನ ಹಾಕುವುದು ಅನ್ನುವ ಅನುಸಂಧಾನ ಭೀಮಸೇನ ದೇವರಿಗೆ. ಶ್ರೀಮದಾಚಾರ್ಯರ ಅನುವ್ಯಾಖ್ಯಾನದ ಗಾಂಭೀರ್ಯವನ್ನು ನೋಡಿ ಏನು ಹೇಳಿದರಲ್ಲಿ, ಭುಂಕ್ಷೇತ್ಯುಕ್ತೋ ಹರಿಸ್ಸಾಕ್ಷಾತ್ ಹರಿರ್ಹುಂ ಹಿ ಹುತಮಸ್ಮಿನ್ ಜಗದ್ಯತಃ ಅಂತ. ಅಲ್ಲಿ ಹುತಂ ಅಸ್ಮಿನ್ ಜಗತ್ ಅಂತ ವಿಷ್ಣು ಅಂದಿಲ್ಲ. ಹಿಂದೆ ಹರಿ ಇದ್ದದ್ದರಿಂದ ಹರೋ ಅಂತ ಅರ್ಥ ಬರುತ್ತೆ, ಆದರೆ ಶಬ್ದ ಆಡಿದ್ದು ಹುತಂ ಅಸ್ಮಿನ್ ಜಗತ್.
ಸಂಸ್ಕೃತದಲ್ಲಿ ಒಂದು ಭಾಷೆ ನಿಮಗೆಲ್ಲ ಗೊತ್ತಲ್ಲ, ಪ್ರಯೋಗ ಮಾಡುವ ರೀತಿ. ಭಾಷೆ ಅಂದರೆ ಪ್ರಯೋಗದ ಶೈಲಿ. ತನ್ನನ್ನು ತಾನು ಅಯಂಜನ ಅಂತ ಹೇಳಿಕೊಳ್ಳೋ ಪದ್ಧತಿ ಇದೆ. ಅಯಂಜನ ಅಂದರೆ ನಾನು ಅಂತ. ಶ್ರೀಮದಾಚಾರ್ಯರಂತಾರೆ, ಹುತಂ ಅಸ್ಮಿನ್, ನನ್ನಲ್ಲಿ, ವಾಯುದೇವರಲ್ಲಿ, ಹುತಂ ಅಸ್ಮಿನ್ ಜನೆ, ನನ್ನಲ್ಲಿ ಯಥಾಯೋಗ್ಯವಾಗಿ, ದೇವರಷ್ಟಲ್ಲ ಆದರೂ ಕೂಡ ಹುತಂ ಅಸ್ಮಿನ್ ಜಗದ್ಯತಃ, ಏನದು, ಅಂಗುಷ್ಠ ಮಾತ್ರಂ ಜಠರೇ ಪ್ರತಿಷ್ಠಿತಂ ಜಾಜ್ವಲ್ಯಮಾನಂ ಮಮ ಜಾತವೇದಸಂ ಯಸ್ಮಿನ್ ಹಿತಂ ವಿಶ್ವದಹಂಚ ವಿತ್ತತಂ ವಿಶ್ವೇಶಚೇತ ಇತಿ ಸೋಬ್ರವಿತ್. ವಿಶ್ವದಹಂ, ಇಡೀ ಜಗತ್ತನ್ನೇ ನನ್ನ ಉದರದಲ್ಲಿ ಪರಮಾತ್ಮ ಇಡುತ್ತಾನೆ, ಅದನ್ನು ಜೀರ್ಣಿಸಿಕೊಳ್ಳುವ ಸಾಮರ್ಥ್ಯ ನನಗಿದೆ ಅಂತ ಸುಮಧ್ವ ವಿಷಯದಲ್ಲಿ ನೀವೆಲ್ಲ ಕೇಳ್ತೀರಿ. ಮಧ್ವಾಚಾರ್ಯರಾದಾಗ, ಭೀಮಸೇನ ದೇವರಾದಾಗ, ಹನುಮಂತ ದೇವರಾದಾಗ ಮೂಲ ರೂಪದಲ್ಲಿಯೂ ಪರಮಾತ್ಮ ಇಡೀ ಜಗತ್ತನ್ನು ವಾಯುದೇವರ ಉದರದಲ್ಲಿಟ್ಟರೂ ಅದನ್ನು ಜೀರ್ಣಿಸಿಕೊಳ್ಳುವ ಶಕ್ತಿ ವಾಯುದೇವರಿಗಿದೆ. ಆ ಅನುಸಂಧಾನವನ್ನು ಅನುವ್ಯಾಖ್ಯಾನದಲ್ಲಿ ಅವರು ಮಾಡ್ತಾ ಇದ್ದಾರೆ. ಹುತಂ ಅಸ್ಮಿನ್ ಜಗದ್ಯತಃ, ನನ್ನೊಳಗೆ ಇಡೀ ಜಗತ್ತನ್ನು ಹೋಮ ಮಾಡಿ ಅದನ್ನು ಸಂಪೂರ್ಣ ಜೀರ್ಣ ಮಾಡಿಸಿಕೊಳ್ಳುವ ಶಕ್ತಿ ನನಗೂ ಅರ್ಥಾತ್ ವಾಯುದೇವರಿಗೂ ಕೊಟ್ಟಿದ್ದಾನೆ. ಆದ್ದರಿಂದ ದೇವರು ಹುಂ, ತನ್ನೊಳಗೆ ತಾನು ಹೋಮ ಮಾಡಿಕೊಳ್ಳುತ್ತಾನೆ ಎನ್ನುವುದಕ್ಕಾಗಿಯೂ ಹುಂ, ನನ್ನೊಳಗೆ ಅಂದರೆ ವಾಯುದೇವರೊಳಗೆ ಹೋಮ ಮಾಡುತ್ತಾನೆ, ಹೋಮಕರ್ತೃವಾಗಿದ್ದಾನೆ. ಅಲ್ಲಿ ಹೋಮಕರ್ತಾನೂ ಹೌದು, ಹೋಮಕ್ಕೆ ಅಧಿಕರಣನೂ ಹೌದು. ಇಲ್ಲಿ ಹೋಮಕರ್ತೃವಾಗಿದ್ದಾನೆ, ಆದ್ದರಿಂದ ಪರಮಾತ್ಮನಿಗೆ ಹುಂ ಎಂಬುದಾಗಿ ಕರೀತಾರೆ ಅಂತ ಅನುಸಂಧಾನ ಮಾಡಿದ್ದಾರೆ ಶ್ರೀಮದಾಚಾರ್ಯರು ಅನುವ್ಯಾಖ್ಯಾನದಲ್ಲಿ. ನಾನು ಭೀಮನಾದಾಗ ಏಕಚಕ್ರ ನಗರದಲ್ಲಿ ಹುಂ ಅಂತ ಒದರುತ್ತಿದ್ನಲ್ಲ, ಇದಕ್ಕೋಸ್ಕರ ನನ್ನ ಹೊಟ್ಟೆಯಲ್ಲಿ ಆಹಾರವನ್ನು ಹಾಕಿ ಜೀರ್ಣ ಮಾಡಿಸಿಕೊಳ್ಳುವ ಶಕ್ತಿಯನ್ನು ಕೊಟ್ಟದ್ದು ಪರಮಾತ್ಮ. ಅವನೇ ಈಗಲೂ ಇವರಲ್ಲಿ ಅಂತರ್ಯಾಮಿಯಾಗಿ ನನಗೆ ಅನ್ನ ಕೊಡ್ತಾನೆ ಅನ್ನುವ ದೃಷ್ಟಿಯಿಂದಲೇ ನಾನು ಬೇಡಿದ್ದು. ನಾಯಾಚ ದೇವ ಮಾನುಷಾನ್, ಯಾವ ದೇವತೆಗಳಿಗೂ ಯಾವ ಮನುಷ್ಯರಿಗೂ ನಾನು ಬೇಡಿದ್ದಲ್ಲ. ಆ ನರಸಿಂಹರೂಪಿಯಾದ ಪರಮಾತ್ಮ, ರಾಮರೂಪಿಯಾದ ಪರಮಾತ್ಮ, ಅಂತಹ ನಾರಾಯಣ, ಅವನಿಗೇ ನಾನು ಬೇಡಿದ್ದು, ಅವನೇ ಕೊಟ್ಟದ್ದು ಅನ್ನುವುದನ್ನು ಶ್ರೀಮದಾಚಾರ್ಯರು ಅನುವ್ಯಾಖ್ಯಾನದಿಂದ ನಮಗೆ ತಿಳಿಸಿಕೊಡ್ತಾರೆ. ಇಲ್ಲಿ ಹೇಳಿದರು, ಭಿಕ್ಷಾ ಮಠಂಶ್ಚ ಹುಂಕಾರಾತ್, ಹುಂಕಾರವನ್ನು ಪ್ರಯೋಗ ಮಾಡ್ತಾ ಇದ್ರು. ಆ ಹುಂಕಾರದ ಅರ್ಥ ಇದು. ನೀವು ಅನ್ಬೋದು, ಹೀಗೆ ಹೇಳಿದರೆ ಸುಧಾ ವಿರೋಧ ಬರುತ್ತಲ್ಲ. ಹುತಂ ಅಸ್ಮಿನ್ ವಿಷ್ಣು ಅಂತ ಟೀಕಾ ಇದೆ. ಸುಧಾದಲ್ಲಿ ಅಸ್ಮಿನ್ ಅನ್ನೋದಕ್ಕೆ ವಿಷ್ಣು ಅಂತ, ನೀವು ಹೇಳ್ತೀರಿ ಅಸ್ಮಿನ್ ಅಂದರೆ ನನ್ನಲ್ಲಿ, ವಾಯುದೇವರಲ್ಲಿ ಅಂತ ಅರ್ಥ ಹೇಳ್ತೀರಲ್ಲ ಅಂತ. ನಾವು ವಿಷ್ಣು ಅನ್ನುವ ಅರ್ಥ ಬಿಟ್ಟಿಲ್ವಲ್ಲ. ವಿಷ್ಣುವಿನಲ್ಲಿಯೂ ಪರಮಾತ್ಮ ತನ್ನೊಳಗೂ ತಾನು ಹೋಮ ಮಾಡಿಕೊಳ್ತಾನೆ, ವಾಯುದೇವರಲ್ಲಿಯೂ ಮಾಡ್ತಾನೆ ಅಂತ ಜೊತೆಗೆ ಇನ್ನೊಂದು ಅರ್ಥವನ್ನು ಸೇರಿಸ್ತಾ ಇದ್ದದ್ದು ಉಪಲಕ್ಷಣ ಹೊರತು ಅದನ್ನು ನಿಷೇಧ ಮಾಡಿಲ್ಲ. ಅಷ್ಟೇ ಅಲ್ಲದೆ ವಿಷ್ಣು ಎಂಬ ಶಬ್ದಕ್ಕೆ ಜನಿತೋತ ವಿಷ್ಣೋಹೋ ಅನ್ನುವ ಶಬ್ದಕ್ಕೆ ಅರ್ಥ ಹೇಳುವಾಗ ವಿಷ್ಣು ಅಂದರೆ ಯಜಮಾನ ಅಂತ ಅರ್ಥ ಹೇಳಿದ್ದಾರೆ. ಇವರಂಥ ಯಜಮಾನರು ಯಾರಿದ್ದಾರೆ? ನಮ್ಮ ಮುಖ್ಯ ಪ್ರಾಣದೇವರು. ಇದೀಗ ಕೇಳಿದಿರಿ, ನ ಅಕರ್ಮಕೃತ, ಇದ್ದ ಬಿದ್ದ ಎಲ್ಲ ಯಜ್ಞ ಯಾಗ ಹೋಮ ಮಾಡುವಂತಹ ಯಜಮಾನರು ಅಂದರೆ ವಾಯುದೇವರೊಬ್ಬರೇ ಜಗತ್ತಿನೊಳಗೆ ಸರ್ವಕರ್ಮಕರ್ತ. ಹೀಗಾಗಿ ವಿಷ್ಣು ಅಂದರೆ ಯಾರು? ಯಜಮಾನ. ಯಜಮಾನ ಅಂದರೆ ಯಾರು? ವಾಯುದೇವರು. ಟೀಕಾಕೃತ್ಪಾದರಿಗೂ ಇದೂ ಅಭಿಪ್ರಾಯ ಇದೆ. ವಿಷ್ಣು ಸರ್ವೋತ್ತಮ ವಿಷ್ಣು, ವಿಷ್ಣು ಯಜಮಾನೇ ಸರ್ವತೋಪ್ಯಧಿಕಂ ಯಜ್ಞಕರ್ತರಿ ಸ್ವಸ್ಮಿನ್, ಎಲ್ಲರಿಗಿಂತಲೂ ಹೆಚ್ಚು ಯಜ್ಞವನ್ನು ಮಾಡುವ ತನ್ನಲ್ಲಿ ವಾಯುದೇವರಲ್ಲಿಯೂ ಕೂಡ ಪರಮಾತ್ಮ ಹೋಮ ಮಾಡ್ತಾನೆ ಎನ್ನುವ ಅನುಸಂಧಾನದಿಂದ ಹುಂ ಎಂಬುದಾಗಿ ಕರೀತಾರೆ ಎನ್ನುವುದು ಟೀಕಾಕೃತ್ಪಾದರಿಗೂ ಅಭಿಪ್ರೇತವಾದ ಅರ್ಥವೇ. ಆದ್ದರಿಂದ ಭಿಕ್ಷಾ ಮಠಂಶ್ಚ ಹುಂಕಾರಾತ್ ಕರವದ್ ವೈಶ್ಯತೋಗ್ರಹಿ. ಆ ರೀತಿಯಾಗಿ ಭೀಮಸೇನ ದೇವರು ಭಿಕ್ಷೆಯನ್ನು ಸ್ವೀಕಾರ ಮಾಡ್ತಾ ಇದ್ದರು ಎಂಬುದಾಗಿ ತಿಳಿಯಬೇಕು. ಈ ಕರವದ್ವೈಶ್ಯತೋಗ್ರಹೀತ್ ಅಂತಿದೆಯಲ್ಲ, ಈ ಕರ ಅನ್ನುವ ಶಬ್ದಕ್ಕೆ ಟ್ಯಾಕ್ಸ್ ಅಂತ ಅರ್ಥ. ನಾವು ದೊಡ್ಡವರ ಸೇವೆಯನ್ನು ಮಾಡಬೇಕು. ಹೇಗೆ ಸೇವೆ ಮಾಡಬೇಕು ಅಂದರೆ, ಟ್ಯಾಕ್ಸ್ ಕೊಡೋದು ಎಷ್ಟು ಅನಿವಾರ್ಯವೋ ಅಷ್ಟು ಕಡ್ಡಾಯವಾಗಿ ಸೇವೆ ಮಾಡಬೇಕು ಅಂತ. ಆ ಅರ್ಥದೊಳಗೆ ಶ್ರೀಮದಾಚಾರ್ಯರು ಹೇಳಿದ್ದಾರೆ, ನಾನಾ ಜನಸ್ಯ ಶುಶ್ರೂಷಾ ಕರ್ಮಾಖ್ಯ ಕರವನ್ಮಿತೇ ಅಂತ. ಕರ ಟ್ಯಾಕ್ಸ್ ಕೊಡೋದು ಎಷ್ಟು ಅನಿವಾರ್ಯವೋ
ದೊಡ್ಡವರ ಸೇವೆ ಮಾಡುವುದು ಅಷ್ಟೇ ಅನಿವಾರ್ಯವಾಗಿ ಮಾಡಲೇಬೇಕು ಅಂತ. ಆ ದೃಷ್ಟಿಯಲ್ಲಿ ಭೀಮಸೇನ ದೇವರು ಕರವದ್ವೈಶ್ಯತೋಗ್ರಹೀತ್ ಅಂತಂದರೆ, ನಾವೀಗ ಶ್ರೀಮದಾಚಾರ್ಯರು ತಾವು ಯಾವ ಅರ್ಥದಲ್ಲಿ ಆ ಕರ ಅನ್ನುವುದನ್ನು ಉದಾಹರಣೆಗಾಗಿ ಕೊಟ್ಟಿದ್ದಾರೆ ಅದನ್ನು ಇಲ್ಲಿ ಸ್ವೀಕಾರ ಮಾಡಿದರೆ, ನಾನಾ ಜನರ ಶುಶ್ರೂಷಾರೂಪವಾದ ಏನು ಒಂದು ಕರ ಇದೆ, ಕರ್ಮಾಖ್ಯ ಕರವನ್ಮಿತೇ, ಆ ಕರತ್ವೇನ ಟ್ಯಾಕ್ಸ್ ಎಂಬುದಾಗಿ ಪರಿಗಣಿಸಲ್ಪಟ್ಟ ಏನು ಉತ್ತಮರ ಸೇವೆ ಇದೆ, ಕರವತ್ ಆ ಉತ್ತಮರ ಸೇವೆಯನ್ನು ಮಾಡುವ ರೀತಿಯಲ್ಲಿ ದಾಸರಾಗಿ ಅವರು ತಂದು ಕೊಟ್ಟದ್ದನ್ನು ಇವರು ಸ್ವೀಕಾರ ಮಾಡಿದ್ದಾರೆ ಹೊರತು ಬೇಡಿ ಯಾಚನೆ ಮಾಡಿ ತೆಗೆದುಕೊಂಡದ್ದಲ್ಲ. ಕರವದ್ವೈಶ್ಯತೋಗ್ರಹೀತ್, ಸೇವಾರೂಪದಲ್ಲಿ ಅವರು ತಂದು ಕೊಟ್ಟದ್ದನ್ನು ಇವರು ಸ್ವೀಕಾರ ಮಾಡಿದ್ದಾರೆ ಎಂಬುದಾಗಿ ತಿಳಿದರೆ ಭೀಮಸೇನ ದೇವರ ಶುದ್ಧವಾದ ಭಾಗವತ ಧರ್ಮಕ್ಕೆ ಯಾವುದೇ ರೀತಿಯ ಧಕ್ಕೆ ಬರೋದಿಲ್ಲ ಎಂಬುದಾಗಿ ನಾವು ಅರ್ಥ ಮಾಡಿಕೊಳ್ಳಬಹುದು. ಈ ಅಭಿಪ್ರಾಯದಿಂದ ಶ್ರೀಮದಾನಂದ ತೀರ್ಥ ಭಗವತ್ಪಾದಾಚಾರ್ಯರು ಭಿಕ್ಷಾಮಠಂಶ್ಚ ಹೂಂಕಾರಾತ್ ಕರವದ್ವೈಶ್ಯತೋಗ್ರಹೀತ್ ಎಂಬುದಾಗಿ ತಿಳಿಸಿಕೊಟ್ಟಿದ್ದಾರೆ. ಅರ್ಚಿತ ಸಂಸ್ಮೃತೋಧ್ಯಾತಃ ಕೀರ್ತಿತಃ ಕಥಿತಶ್ರುತಃ ಯೋ ದದಾತ್ಯಮೃತತ್ವಂ ಹಿ ಸಮಾಂ ರಕ್ಷತು ಕೇಶವಃ. ಅತ್ರಿ ಉವಾಚ ಪರಃ ಪರಾಣಾಂ ಪುರುಷಃ ತುಷ್ಟೋ ಯಸ್ಯ ಜನಾರ್ದನಃ ಸ ಚಾಪ್ನೋತ್ಯಕ್ಷಯಂ ಸ್ಥಾನಂ ಏತತ್ ಸತ್ಯಂ ಮಯೋದಿತಂ. మహానుభావులైన అత్రి మహర్షులు వారు చేసిన తపస్సుకు సంతుష్టుడై సాక్షాత్ భగవంతుడే అవతరించినాడు దత్త రూపంతో. దత్తాత్రేయ అంటారు. వారు తపస్సుకు భగవంతుడు ఏదో ఒక స్వర్గలోకాన్ని అథవా ఇంకేదో ఒక కామితార్థాన్ని ఇచ్చి వారిని పంపించలేదు. దత్త తన స్వరూపాన్నే వారికి విశేషంగా అనుగ్రహ రూపంగా ఇచ్చినాడు. అటువంటి మహానుభావులు అత్రి మహర్షులు. వారంటారు, పరఃపరాణాం పురుషస్తుష్టో యస్య